Praise the Lord. Praise the Lord. Praise the Lord. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ. ಯೇಸುವೇ ವಂದನೆ. ಯೇಸುವೇ ವಂದನೆ. ಯೇಸುವೇ ಆರಾಧನೆ. ಯೇಸುವೇ ಮಹಿಮೆ. ಯೇಸುವೇ ಮಹಿಮೆ. ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ. 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 ಪವಿತ್ರ ಆತ್ಮರೇ ಸ್ತೋತ್ರ. ಪವಿತ್ರ ಆತ್ಮರೇ ಸ್ತೋತ್ರ. ಕೃಪೆಯ ಆತ್ಮರೇ ಸ್ತೋತ್ರ. ಕೃಪೆಯ ಆತ್ಮರೇ ಸ್ತೋತ್ರ. ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ. ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಈ ಬೆಳಗಿನ ಜಾವದಲ್ಲಿ ಬನ್ನಿರಿ. ಯೇಸುವೇ ಬನ್ನಿರಿ. ನನ್ನಲ್ಲಿ ಬನ್ನಿರಿ. ನನ್ನಲ್ಲಿ ವಾಸ ಮಾಡಲು ಬನ್ನಿರಿ. ಪ್ರಿಯರೇ, ಈ ಸುಂದರವಾದ ಗಳಿಗೆ ನಮಗೆ ಅನುಗ್ರಹಭರಿತವಾದದ್ದು. ಈ ಸುಂದರವಾದ ಗಳಿಗೆ ನಮ್ಮ ಜೀವನಕ್ಕೆ ಅನುಗ್ರಹವಾದದ್ದು. ದೇವರ ದಾನವಾಗಿದೆ. ಈ ದೇವರ ದಾನ ನಮ್ಮೆಲ್ಲರನ್ನು ಪವಿತ್ರಾತ್ಮರಿಂದ ತುಂಬಿಸುವಂಥದ್ದು. ದೇವರ ದಾನ ಎಂದು ಹೇಳುತ್ತೇವಲ್ಲ, ಅದು ಬೇರೆಯವನ್ನಲ್ಲ, ದೇವರ ದಾನವೇ ಆಗಿದ್ದಾರೆ ಪವಿತ್ರಾತ್ಮರು. ನಾವು ದೇವರನ್ನ ಪ್ರೀತಿಸುವಾಗ ದೇವರು ನಮಗೆ ಪವಿತ್ರಾತ್ಮರನ್ನ ಕೊಡುತ್ತಾರೆ. ಅದಕ್ಕೆ ನಾವು ಹೇಳ್ತೀವಿ, ದೇವರ ದಾನವಾಗಿರುವ ಪವಿತ್ರಾತ್ಮರೇ ಇವತ್ತು ಈ ಲೋಕದಲ್ಲಿ ಕ್ರಿಯೆ ಮಾಡ್ತಾ ಇರುವುದು ಪವಿತ್ರಾತ್ಮರು. ನಾನು ಮತ್ತು ನೀವು ಈ ಬೆಳಗಿನ ಜಾವದಲ್ಲಿ ಕುಳಿತುಕೊಳ್ಳಲಿಕ್ಕೆ ಕಾರಣವಾಗಿರುವುದು ಪವಿತ್ರಾತ್ಮರು. ಆ ಪವಿತ್ರಾತ್ಮರೇ ನಮ್ಮನ್ನು ಎಚ್ಚರಿಸಿದ್ದಾರೆ. ಆ ಸರ್ವಶಕ್ತ ದೇವನಲ್ಲಿ ಮೊರೆ ಇಡುವಂತೆ, ಆರಾಧಿಸುವಂತೆ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ನಮ್ಮನ್ನು ಸಮರ್ಪಿಸುವ, ನಮ್ಮ ಪೂರ್ಣ ಮನಸ್ಸಿನಿಂದ, ಹೃದಯ ಆತ್ಮದಿಂದ, ಶಕ್ತಿಯಿಂದ ಆ ಪ್ರಭುವನ್ನ ನಾವು ಆರಾಧಿಸುವ. ಕಳೆದ ಕಾಲವೆಲ್ಲ ನಾವು ಹಲವಾರು ವಿಧದ ಹೋರಾಟಗಳಲ್ಲಿ ಜೀವಿಸಿದ್ದೆವು. 2023ನೇ ವರ್ಷವು ಕಳೆದು ಹೋಯಿತು. 24ನೇ ವರ್ಷದಲ್ಲಿ ನಾವು ಎಚ್ಚರವಾಗಿದ್ದೇವೆ. ಹಳೆಯ ವರ್ಷಕ್ಕೂ ಈ ಹೊಸ ವರ್ಷಕ್ಕೂ ವ್ಯತ್ಯಾಸವೇನು?
ಹಳೆಯ ಜೀವನಕ್ಕೂ ಈ ಜೀವನಕ್ಕೂ ವ್ಯತ್ಯಾಸವೇನು? ಇದುವೇ ಪ್ರಶ್ನೆ. ಯೋಚಿಸಿ ನೋಡಿ. ಹಳೆಯ ಜೀವನವೇ ಆಗಿದೆಯೇ ಈ ನನ್ನ ಹೊಸ ವರ್ಷದ ಜೀವನ? ಹಳೆಯ ಜೀವನಕ್ಕೂ ಈ ಜೀವನಕ್ಕೂ ವ್ಯತ್ಯಾಸವಿದೆಯೇ? ಅಥವಾ ವ್ಯತ್ಯಾಸವೇ ಇಲ್ಲದೆ ಹಳೆಯ 2023 ವರ್ಷದಕ್ಕಿಂತ ಮೋಸವಾಗಿ ಜೀವಿಸುತ್ತಾ ಇದ್ದೇನಾ? ಅಥವಾ ಶ್ರೇಷ್ಠವಾಗಿ ಜೀವಿಸುತ್ತಾ ಇದ್ದೇನಾ? ಯೋಚಿಸಿ ಪ್ರಿಯರೇ. ಯೇಸುವಲ್ಲಿ ಹೇಳಿ, ಯೇಸುವೇ, ಯೇಸುವೇ, 24ನೇ ವರ್ಷ ನನಗೆ ಆಶೀರ್ವಾದವಾಗಿ ಕೊಡಿರಿ ಎಂದು ಮೌನವಾಗಿ ಮಾತನಾಡಿ ಪ್ರಿಯರೇ. ಹಳೆಯ ಜೀವನವನ್ನು ತೊರೆದು ಹೊಸ ಜೀವನವನ್ನು ಪ್ರಾರಂಭಿಸಲು ಆ ಪ್ರಭುವಿನಲ್ಲಿ ಮಾತನಾಡಿರಿ. ನಿದ್ರಾವಸ್ಥೆಗೆ ಹೋಗದೆ, ಆಲಸ್ಯರಾಗದೆ ಯೇಸುವಿನಲ್ಲಿ ಮಾತನಾಡಿರಿ. ಪ್ರಾರ್ಥಿಸಿ. ದೇವರು ನಿನ್ನ ಸ್ವರವನ್ನು ಕೇಳುವ ಸಮಯವಾಗಿದೆ. ನಿನ್ನ ಕುಟುಂಬದಲ್ಲಿ ಏನಾದರೂ ಬದಲಾವಣೆಗಳು ಬೇಕೆಂದು ನೀನು ಆಶಿಸುವೆಯಾ? ಆ ಪ್ರಭುವಿನಲ್ಲಿ ಕೇಳು. ನಿನ್ನಲ್ಲಿಯೂ ನಿನ್ನ ಬಹಳ ಸಂಗಾತಿಯಲ್ಲಿಯೂ ಬದಲಾವಣೆಯನ್ನು ನೋಡಲು ಆಸೆ ಪಡುವೆಯಾ? ಆ ಪ್ರಭುವಿನಲ್ಲಿ ಕೇಳು. ನಿನ್ನ ಮಕ್ಕಳಲ್ಲಿ ಒಂದು ಬದಲಾವಣೆ ಬೇಕೆಂದು ಆಸೆ ಪಡುವೆಯಾ? ಆ ಪ್ರಭುವಿನಲ್ಲಿ ಕೇಳು. ನಿನ್ನ ಪ್ರಾರ್ಥನಾ ಜೀವಿತದಲ್ಲಿ ಬದಲಾವಣೆ ಬೇಕೆಂದು ಆಸೆ ಪಡುವೆಯಾ? ಪವಿತ್ರಾತ್ಮರಲ್ಲಿ ಕೇಳು, ಯೇಸುವಲ್ಲಿ ಕೇಳು. ಯೇಸುವೇ, ನಾನು ನಿನ್ನಲ್ಲಿ ಪ್ರಾರ್ಥಿಸಬೇಕು, ನಿನ್ನೊಡನೆ ಮಾತನಾಡಬೇಕು. ಯೇಸುವೇ, ನಿಮ್ಮ ದಾನವಾದ ಪವಿತ್ರಾತ್ಮರನ್ನು ಕೊಡಿರಿ ಎಂದು ಪ್ರಾರ್ಥಿಸು. ಪ್ರಾರ್ಥಿಸು ಪವಿತ್ರಾತ್ಮರಲ್ಲಿ. ಯೇಸುವಲ್ಲಿ ಪ್ರಾರ್ಥಿಸು ಸಹೋದರ ಸಹೋದರಿ.
ಆ ಪವಿತ್ರಾತ್ಮರಿಗಾಗಿ ಹಂಬಲಿಸು. ಆ ತಾಯಿ ಮಾತೆ ಮರಿಯಮ್ಮನವರು ಎಲಿಜಬೆತ್ ಅಮ್ಮನನ್ನು ಸಂಧಿಸಿದಂತೆ, ತಾಯಿ ಮಾತೆಯನ್ನು ಎಲಿಜಬೆತ್ ಅಮ್ಮನನ್ನು ಗಾಬ್ರಿಯೇಲ್ ದೂತರು ಸಂಧಿಸಿದಂತೆ ನಿನ್ನನ್ನು ಸಂಧಿಸುವ ಆಸೆ ಇದೆಯೇ? ಈಶ್ವರ ಹೇಳು, ಪವಿತ್ರಾತ್ಮರು ಹೇಳು. ಕೇಳು. ನಿನ್ನ ಆಂತರಿಕ ಗಾಯಗಳು ನಿನ್ನಲ್ಲಿದೆಯೇ? ಕಳೆದ 2023ನೇ ವರ್ಷದಲ್ಲಿ ನಡೆದು ಹೋದ ಕಹಿ ಘಟನೆಗಳು, ವೇದನೆಗಳು ನಿನ್ನಲ್ಲಿದೆಯೇ? ಯೇಸುವಿಗೆ ಹೇಳು, ಒಪ್ಪಿಸಿಕೊಡು. ಒಪ್ಪಿಸಿಕೊಡು ನನ್ನ ಸಹೋದರ ಸಹೋದರಿ. ಯಾವ ಗಾಯ ನಿನ್ನನ್ನು ಪದೇ 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 ನಿನ್ನ ಪ್ರಾರ್ಥನೆಗೂ ನಿನ್ನ ಸಂತೋಷಕ್ಕೂ ಅಡಚಣೆಯಾಗಿದೆ, ಅದನ್ನು ಯೇಸುವಿಗೆ ಸಮರ್ಪಿಸಿಬಿಡು. ನೀನು ಯೇಸುವನ್ನು ಪ್ರೀತಿಸುವೆಯಾ? ನೀನು ಯೇಸುವನ್ನು ಪ್ರೀತಿಸುವೆಯಾ? ಹೇಳು ಯೇಸುವಿಗೆ, ಹೇಳು ಯೇಸುವಿಗೆ, ಹೇಳು ಯೇಸುವಿಗೆ, ಯೇಸುವೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ. ಯೇಸುವೆ, ನೀನೆಷ್ಟು ಪ್ರೀತಿಸುತ್ತೀಯ ಎಂದು ಯೇಸುವಿಗೆ ಹೇಳಿಬಿಡು. ನಿನ್ನ ಕಣ್ಣಿನಲ್ಲಿ ಒಂದು ತೊಟ್ಟು ಹನಿ ಇದ್ದರೆ, ಒಂದೇ ಒಂದು ತೊಟ್ಟು ಹನಿಯಿಂದ ಆ ಪತಿತ ಸ್ತ್ರೀ ಯೇಸುವಿನ ಪಾದಗಳಲ್ಲಿ ಬಿದ್ದು ಕಣ್ಣೀರಿನಿಂದ ಪಾದವನ್ನು ತೊಳೆದು ತನ್ನ ಕೇಶದಿಂದ ಒರೆಸಿದಂತೆ ಯೇಸುವಿಗೆ ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸು. ಇದು ಸ್ವರ್ಗದ ಸಮಯ. ನಿನ್ನ ಮನೆಯಲ್ಲಿ ಸ್ವರ್ಗವು ಇಳಿದು ಬಂದಂತಹ ಸಮಯ. ಹೇಳು, ನಿನ್ನ ಯೇಸುವಿನ ನಿನ್ನೆಷ್ಟು ಪ್ರೀತಿಸುತ್ತೀಯ? ನಿನ್ನ ಯೇಸುವಿನ ಪ್ರೀತಿಯನ್ನು ನೀನು ಹೇಳುವಾಗಲೇ ಈಗ ಯೇಸು ನಿನ್ನ ಬಳಿ ಓಡಿ ಬರುತ್ತಾರೆ. ನಿನ್ನ ಮಂಚದಲ್ಲಿ ನಿನ್ನ ಹಾಸಿಗೆಯಲ್ಲಿ ಬಂದು ನಿನ್ನನ್ನು ಅಪ್ಪಿಕೊಳ್ಳುತ್ತಾರೆ. ಈಗ ಬರ್ತಾ ಇದ್ದಾರೆ ಯೇಸು, ಈಗ ಬರುತ್ತಾ ಇದ್ದಾರೆ. ಈಗ ಒಂದು ಪ್ರಕಾಶ ನಿನ್ನ ಮನೆಯನ್ನು ತುಂಬಿಕೊಳ್ಳುತ್ತಾ ಇದೆ. ಇದು ನೀನು ಕುಳಿತಿರುವ ಸ್ಥಳವನ್ನು ತುಂಬಿಕೊಳ್ಳುತ್ತಾ ಇದೆ. ಈಗ ಯೇಸುವಿನ ಕರ ಅಗಲಿಸಿದೆ. ಯೇಸುವಿನ ಕರಗಳು ಎರಡು ಅಗಲಿಸಿದ್ದಾರೆ. ಈಗೂ ನಿನ್ನ ಬಳಿ ಬರುತ್ತಾ ಇದ್ದಾರೆ. ಈಗೂ ನಿನ್ನ ಬಳಿ ಬಂದರು. ಈಗೋ ಬಂದೇ ಬಿಟ್ಟರು. ಈಗೋ ಅವರ ವಸ್ತ್ರಗಳು ನಿನ್ನನ್ನು ಮುಟ್ಟುತ್ತಾ ಇದೆ. ಅವರ ವಸ್ತ್ರ ನಿನ್ನನ್ನು ಮುಟ್ಟುತ್ತಾ ಇದೆ. ಅಯ್ಯೋ, ಇನ್ನೇನು ಅಪ್ಪಿಕೊಳ್ಳಲಿದ್ದಾರೆ. ಈಗೂ ನಿನ್ನನ್ನು ಆಲಂಗಿಸುತ್ತಾ ಇದ್ದಾರೆ. ನಿನ್ನ ತಲೆಯನ್ನು ಸವರುತ್ತಾ ನಿಂತಿದ್ದಾರೆ. ಅಪ್ಪಿಕೊ ನಿನ್ನ ಯೇಸುವನ್ನ, ಬಿಡಬೇಡ ನಿನ್ನ ಯೇಸುವನ್ನ. ಆ ಯೇಸುವನ್ನು ಅನುಭವಿಸು. ಈ ಬೆಳಗಿನ ಸುಪ್ರಭಾತದಲ್ಲಿ ಬಿಡಬೇಡ ಯೇಸುವನ್ನ, ಅಪ್ಪಿಕೋ. ಓ, ಎಂಥ ಮಧುರ ಸುಂದರ, ಎಂಥ ಮಧುರ ಸುಂದರ.
ಹೇಳಿಬಿಡು, ನೀನೆಲ್ಲ ಭಾರವನ್ನು ಯೇಸುವಿಗೆ ಕೊಟ್ಟು ಬಿಡು. ಯೇಸುವಿನ ಎದೆಯಲ್ಲಿ ಒರಗಿಕೊಂಡು ಬಿಟ್ಟು ಕೊಟ್ಟು ಬಿಡೆಲ್ಲವನ್ನ. ನಿನ್ನ ಚಿಂತಾಭಾರವನ್ನು ನನ್ನ ಹೆಗಲೇ ಏರಿಸಿ ಎಂದು ಹೇಳಿದ್ದಾರೆ. ನಿನ್ನನ್ನು ಯಾರು ಪ್ರೀತಿಸುತ್ತಾ ಇಲ್ಲವೇ? ಈಗ ಯೇಸು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ಯೇಸು ನಿನ್ನನ್ನು ಪ್ರೀತಿಸುವುದಕ್ಕಾಗಿ ನಿನ್ನ ಮನೆಗೆ ಬಂದಿದ್ದಾರೆ. ನಿನ್ನ ಹೃದಯದ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ನಿನ್ನ ಪಾಪ ನಿನ್ನೊಳಗೆ ಅಂಟಿಕೊಂಡಿದೆಯಾ? ದೂಷಣೆ ನಿನ್ನಲ್ಲಿದೆಯಾ? ನಿಂದನೆ ನಿನ್ನಲ್ಲಿದೆಯಾ? ಅಸೂಯೆ ನಿನ್ನಲ್ಲಿದೆಯಾ? ವೈರಾಗ್ಯವಿದೆಯಾ? ಕೊಟ್ಟುಬಿಡಿ ಯೇಸುವಿಗೆ ಸಂಪೂರ್ಣವಾಗಿ. ಕೊಟ್ಟುಬಿಡಿ ಯೇಸುವಿಗೆ ಸಂಪೂರ್ಣವಾಗಿ. ಬೇಡವಾದ ಕಸವನ್ನು ಚೆಲ್ಲಿಬಿಡು. ಯೇಸುವಿಗೆ ಕೊಟ್ಟುಬಿಡು. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ನನ್ನ ಸಹೋದರ ಸಹೋದರಿ, ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪವಿತ್ರಾತ್ಮ ಪ್ರೇರಿತರಾಗಿ ಕುಳಿತುಕೊಂಡಿರುವಂತಹ ನಾವು ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಭುವೆ, ಇವತ್ತಿನ ಉನ್ನತವಾದ ದಿವಸವನ್ನು ನೀಡಿ ಅನುಗ್ರಹಿಸಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಿನ್ನೆ ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ನೀಡಿ ಈ ಬೆಳಗಿನ ಜಾವದಲ್ಲಿ ಕಾದು ಎಬ್ಬಿಸಿದ್ದಕ್ಕಾಗಿ ಸ್ತೋತ್ರ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಿಮ್ಮ ಅಚಲ ಪ್ರೀತಿಗಾಗಿಯೂ ಸ್ತೋತ್ರ. ಪ್ರಭುವೆ, ನಿಮ್ಮ ದಯೆ ಕರುಣೆಗಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ಅನುದಿನದ ಆಹಾರವನ್ನು ನೀಡಿ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ಒಳ್ಳೆಯ ಗಾಳಿ, ಬೆಳಕು, ಪ್ರಕೃತಿಯನ್ನು ನೋಡುವ ಸೌಭಾಗ್ಯವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ಒಳ್ಳೆಯ ಕುಟುಂಬವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೆ, ಒಳ್ಳೆಯ ಆರೋಗ್ಯವನ್ನು ನೀಡಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸುವೆ. ಯೇಸುವೆ, ಶಾಂತಿ ಸಮಾಧಾನವನ್ನು ನೀಡಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿದ್ದಕ್ಕಾಗಿ ಸ್ತೋತ್ರ. ಪ್ರಭುವೆ, ನಾವು ಹೋಗುವ ಕಡೆ ಬರುವ ಕಡೆ ಕಾವಲು ಪುತ್ರರ ಸಂರಕ್ಷಣೆಯನ್ನು ನೀಡಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಪ್ರಭುವೆ, ನಮ್ಮನ್ನೆಲ್ಲ ಕಥೋಲಿಕ ಧರ್ಮಸಭೆಯಲ್ಲಿ ಒಂದುಗೂಡಿಸಿದ್ದಕ್ಕಾಗಿ ಸ್ತೋತ್ರ.
ಈ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟ ಈ ಪವಿತ್ರ ಧರ್ಮಸಭೆಗಾಗಿ ಸ್ತೋತ್ರ ಯೇಸುವೆ. ಯೇಸುವೆ, ಇಂದು ನಾವು ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಬಡ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಭುವೇ, ಇಂಥ ಎಲ್ಲಾ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಎಲ್ಲಾ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಪ್ರಭುವೇ, ವಿಶೇಷವಾಗಿ ಕುಟುಂಬದಲ್ಲಿರುವ ಗಂಡ ಹೆಂಡತಿ ಮಕ್ಕಳನ್ನು, ಹಿರಿಯರನ್ನು ಕಿರಿಯರನ್ನು ಎಲ್ಲರನ್ನು ಆಶೀರ್ವದಿಸಿ ಪ್ರಭುವೇ ನಿಮ್ಮ ಪ್ರೀತಿಯ ಪಥದಲ್ಲಿ ಮುನ್ನಡೆಸಿರಿ ಸ್ವಾಮಿ. ಯಾವ್ಯಾವ ಕುಟುಂಬದಲ್ಲಿ ಅನ್ಯೋನ್ಯತೆ ಸಹಬಾಳ್ವೆ ಇಲ್ಲವೋ ಆ ಕುಟುಂಬದಲ್ಲಿ ಪವಿತ್ರ ಆತ್ಮರ ಸಪ್ತ ವರದಾನಗಳಿಂದ ತುಂಬಿಸಿ ಆ ಕುಟುಂಬಗಳನ್ನೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ನಮ್ಮೆಲ್ಲರ ಕುಟುಂಬಗಳ ರಾಣಿಯೇ, ಈ ಬೆಳಗಿನ ಜಾವದಲ್ಲಿ ನಾವು ಬೇಡುವ ಎಲ್ಲಾ ವಿಜ್ಞಾಪನ ಭಿನ್ನ ಪ್ರಾರ್ಥನೆಗಳಿಗೆ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಸದುತ್ತರವನ್ನು ನೀಡಿರಿ ಎಂದು ಪಿತಾಸುತ ಮತ್ತು ಪರಿಶುದ್ಧಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಒಡೆಯನ್ನೇ. ಆಮೇನ್, ಆಮೇನ್, ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನ ಮಹಿಮೆ ಪಡಿಸೋಣ. ಮನದ ಹಣದಿಂದ ನಾ ಕರೆವೆವಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾನೀಡುವೆವಾ, ನನ್ನಂತೆ ಸ್ವೀಕರಿಸವಾ. ಮನದ ಹಣದಿಂದ ನಾ ಕರೆವೆವಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾನೀಡುವೆವಾ, ನನ್ನಂತೆ ಸ್ವೀಕರಿಸವಾ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನ್ನದೆಲ್ಲ ನಿನ್ನದೆಂದೇ ದೇವಾ. ಈ ಮನವು ನಿನ್ನದೇ, ಈ ಒಡಲು ನಿನ್ನದೇ, ಈ ಬಾಳ ಪುಟಪುಟವೂ ನಿನ್ನದೇ. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಮನದಾಳದಿಂದ ನಾ ಕರೆವೆವಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾನೀಡುವೆವಾ, ನನ್ನಂತೆ ಸ್ವೀಕರಿಸಬಾ. ಹಗಲೆಲ್ಲ ದುಡಿದು ಬೆವರಲ್ಲೇ ನಿಂದು ಪೂಜೆಗೆಂದು ನಾ ಬಂದೆ. ನೀನೇ ಸಜೀವ ನಿನಗಾಗಿ ಮಿಡಿದು ನಿನ್ನ ಸೇರಲಿ ತಂದೆ. ಹಗಲೆಲ್ಲ ದುಡಿದು ಬೆವರಲ್ಲೇ ನಿಂದು ಪೂಜೆಗೆಂದು ನಾ ಬಂದೆ. ನೀನೇ ಸಜೀವ ನಿನಗಾಗಿ ಮಿಡಿದು ನಿನ್ನ ಸೇರಲಿ ತಂದೆ. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಸ್ವೀಕರಿಸು ನೀ ಹರಸು, ಈ ಬಾಳ ದೇಗುಲದಿ ಮನೆ ಮಾಡು. ಮನದಾಳದಿಂದ ನಾ ಕರೆವೆವಾ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾನೀಡುವೆವಾ, ನನ್ನಂತೆ ಸ್ವೀಕರಿಸಬಾ. ನನ್ನಂತೆ ಸ್ವೀಕರಿಸಬಾ. ಪ್ರಭುವನ್ನು ಆರಾಧಿಸೋಣ, ಪ್ರಭುವನ್ನು ಮಹಿಮೆ ಪಡಿಸೋಣ. ಆ ಪ್ರಭುವಿನ ಸಾನ್ನಿಧ್ಯ, ಆ ಪ್ರಭುವನ್ನು ಆರಾಧಿಸಿ ಸ್ತುತಿಸಿ ಮಹಿಮೆ ಪಡಿಸೋಣ.
Hallelujah, hallelujah, hallelujah. 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 Hala, 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 hala. Hala, 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 hala. Hala, 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 hala. Hallelujah, 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 hallelujah. Hallelujah, hallelujah, hallelujah. Oh, hallelujah, 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 hallelujah. Oh, hala, 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 hala. Oh, ಯೇಸುವೆ ಸ್ತೋತ್ರ 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 ಯೇಸುವೆ ವಂದನೆಗಳು ಯೇಸುವೆ ಆರಾಧನೆಗಳು ಯೇಸುವೆ ಸ್ತೋತ್ರ ಯೇಸುವೆ ವಂದನೆಗಳು ಯೇಸುವೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಯೇಸುವೆ 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 ಅತ್ಯುನ್ನತರಾದ ಯೇಸುವೆ ನಿಮಗೆ ಸ್ತೋತ್ರ ಅಭಿಷಕ್ತರಾದ ಯೇಸುವೆ ನಿಮಗೆ ಸ್ತೋತ್ರ ಜೀವದಾತರಾದ ಯೇಸುವೆ ನಿಮಗೆ ಸ್ತೋತ್ರ ಅಪ ತಂದೆಯೇ ನಿಮಗೆ ಸ್ತೋತ್ರ ಅಪ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿ ಸ್ವರೂಪರೇ ನಿಮಗೆ ಸ್ತೋತ್ರ ಕರುಣಾಳು ದೇವರೇ ನಿಮಗೆ ಸ್ತೋತ್ರ ಜೀವಂತ ದೇವರೇ ನಿಮಗೆ ಸ್ತೋತ್ರ ಹಾಲೆಲೂಯ ಹಾಲೆಲೂಯ ಓ 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 ಹಲ 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 ಓ ಹಲ 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 ಓ ಹಲ 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 ಓ ಹಲ 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 ಓ ಹಾಲೆಲೂಯ 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 ಓ ಹಾಲೆಲೂಯ 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 ಓ ಯೇಸುವೆ 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 ಓ ಯೇಸುವೆ 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 ಆರಾಧನೆ 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 ಓ ಯೇಸುವೆ ಮಹಿಮೆ 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 ಓ ಯೇಸುವೆ ಮಹಿಮೆ 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 ಓ ಹಾಲೆಲೂಯ 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 ಓ ರಬಿ 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 ರೂಹಾ 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 ಓ ಯೇಸುದೇವಾ 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 ಓ ಸ್ವಾಮಿ ದೇವಾ ಸ್ತೋತ್ರ ರಾಜ ವಂದನೆಗಳು ರಾಜ ಹಾಲೆಲೂಯ ಸ್ತೋತ್ರ 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 ಯೇಸುವೇ ಆರಾಧನೆ 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 ಮಹಿಮೆ 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 ಅಪ್ಪ ನಿಮಗೆ ಮೇಲೇರಿತ ಸ್ತೋತ್ರ ಯೇಸುವೆ ಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ಯೇಸುವೆ ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಯೇಸುವೆ ನಾನು ನಿಮ್ಮನ್ನು ಮಹಿಮೆ ಪಡಿಸುತ್ತೇನೆ ಯೇಸುವೆ ನಾನು ನಿಮ್ಮನ್ನು ಘನಪಡಿಸುತ್ತೇನೆ ಹಾಲೆಲೂಯ 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 ಓ ಹಾಲೆಲೂಯ 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 ಓ ಹಾಲೆಲೂಯ 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 ಓ ಹಲ 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 ಓ ಹಾಲೆಲೂಯ 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 ಓ ಹಾಲೆಲೂಯ 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 ಯೇಸುವೆ 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 ಓ 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 ಯೇಸುವೆ 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 ಅಪ್ಪ ತಂದೆಯೇ ಸ್ತೋತ್ರ 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 ಯೇಸುದೇವರೇ ಸ್ತೋತ್ರ 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 ಓ ಪವಿತ್ರಾತ್ಮರೇ ಸ್ತೋತ್ರ 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 ಓ ಕರುಣಾಳು ಕರ್ತರೇ ಸ್ತೋತ್ರ 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 ಜೀವಂತ ದೇವರೇ ಸ್ತೋತ್ರ 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 ಅಪ್ಪ ತಂದೆಯೇ ನಿಮಗೆ ಆರಾಧನೆ ಸ್ತುತಿ ಸ್ತೋತ್ರ ಮಹಿಮೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ
ಯೇಸುವೇ, ನೀವು ನಮ್ಮನ್ನು ಪರಾಮರಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೇ, ಸಕಲ ಸರ್ಪದ ತಲೆಗಳನ್ನು ಚಚ್ಚಿದ್ದಕ್ಕಾಗಿ ಸ್ತೋತ್ರ. ಸಕಲವನ್ನು ತುಂಡರಿಸಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ಕಟ್ಟು ಬಂಧನಗಳನ್ನು ಒಡೆದಕ್ಕಾಗಿ ಸ್ತೋತ್ರ. ಎಲ್ಲ ಸೈತಾನ ಗುಡಿಲ ತಾಂತ್ರಗಳನ್ನು ಚಚ್ಚಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಯೇಸುವೇ, ಎಲ್ಲ ಬಂಧನಗಳ ಹೋರಾಟಗಳನ್ನು ನೀವು ಶಪಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಮೇಲೆ ಅಧಿಕಾರ ಮಾಡುವ ಎಲ್ಲ ಆಲೋಚನೆಗಳನ್ನು, ಆಲಸ್ಯಗಳನ್ನ ಯೇಸುವೇ ನೀವು ಸುಟ್ಟು ಭಸ್ಮ ಮಾಡಿದ್ದಕ್ಕಾಗಿ ಸ್ತೋತ್ರ. ಹಾಲೆಲೂಯಾ. ಹಾಲ 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 ಓ ಹಾಲ 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 ಹಾಲ. ಯೇಸುವೇ, ನಮ್ಮಲ್ಲಿರುವ ಕೆಟ್ಟವುಗಳೆಲ್ಲವನ್ನು ನೀವು ತೆಗೆದಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ದೂಷಣೆ, ನಿಂದನೆ, ಯೇಸುವೇ, ಎಲ್ಲ ದೂಷಣೆ, ನಿಂದನೆ, ಅವಹೇಳನಗಳನ್ನ, ವೈರಾಗ್ಯ, ಮನಸ್ತಾಪಗಳನ್ನ ಸ್ವಾಮಿ ನೀವು ನಿಮ್ಮ ಅಗ್ನಿಯಿಂದ ಸುಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ನೂತನ ಮನುಷ್ಯರನ್ನಾಗಿ ಮಾರ್ಪಡಿಸಿದ್ದಕ್ಕಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತುಕೊಳ್ಳುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವೇ, ಈ ಬೆಳಗಿನ ಸುಪ್ರಭಾತದಲ್ಲಿ ಯೇಸುವೇ ನಿಮ್ಮನ್ನು ಆರಾಧಿಸಲು ನಮ್ಮನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ. ಸ್ತೋತ್ರ 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 ಸ್ತೋತ್ರ. ಯೇಸುವೇ, 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 ಓ ಯೇಸುವೇ, 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 ಯೇಸುವೇ. ಆರಾಧನೆ, 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 ಆರಾಧನೆ. ಸ್ತೋತ್ರ 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುದೇವರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಹಾಲ 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 ಹಾಲ. Praise the Lord. 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಇಡೀ ವಿಶ್ವದಲ್ಲಿರುವ ಬಡಬಗ್ಗರನ್ನು ಸಮರ್ಪಿಸೋಣ. ಬಡವರು ಭಾಗ್ಯವಂತರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ದಾರೆ. ಯೇಸುವೇ, ಎಲ್ಲ ಬಡವರ ಮೇಲೆ ಕರುಣೆ ತೋರಿರಿ ಯೇಸುವೇ. ಯೇಸುವೇ, ಎಲ್ಲ ಬಡವರ ಕುಟುಂಬಗಳ ಮೇಲೆ ಕರುಣೆ ತೋರಿರಿ ಯೇಸುವೇ. ಬಡತನ ಕಾಡುತ್ತಾ ಇದೆ ಯೇಸುವೇ. ನಿಮ್ಮ ಜೀವಿತದಲ್ಲಿಯೂ ಅತೀವ ಬಡತನವಿತ್ತು ಯೇಸುವೇ. ನಿಮ್ಮನ್ನು ಸಾಕುವುದಕ್ಕಾಗಿ ಸಂತ ಜೋಸೆಫರು ಬಹಳ ಕಷ್ಟಪಟ್ಟರು ಯೇಸುವೇ. ನಿಮ್ಮನ್ನು ದೇವಾಲಯದಲ್ಲಿ ಕಾಣಿಕೆಯಾಗಿ ಸಮರ್ಪಿಸಬೇಕಾದರೂ ಬಲಿಯರ್ಪಿಸಲು ಒಂದು ಕುರಿಮರಿ ಇರಲಿಲ್ಲ, ಒಂದು ಹೋತವಿರಲಿಲ್ಲ. ಹೌದು, ಹೋರಿ ಒಂದಿರಲಿಲ್ಲ, ಒಳ್ಳೆಯ ಕರುವಿರಲಿಲ್ಲ. ನಿಮ್ಮ ತಂದೆಯ ಕೈಲಿದ್ದದ್ದು 2 ಬೆಳುವಕ್ಕಿಗಳು ಮಾತ್ರ, 2 ಗುಬ್ಬಚ್ಚಿಗಳು ಮಾತ್ರ, 2 ಪಾರಿವಾಳಗಳು ಮಾತ್ರವಿತ್ತು ಸ್ವಾಮಿ. ಅಷ್ಟು ಕಡು ಬಡತನದಲ್ಲಿ ಜೀವಿಸಿದವರು ನೀವಾಗಿದ್ದೀರಿ. ಅಂತೆಯೇ ಎಲ್ಲ ಬಡವರನ್ನು ಸಮರ್ಪಿಸಿಕೊಳ್ಳುವಾಗ ಬಡವರಾಗಿರುವ ನಮ್ಮನ್ನು ಸಹ ಸಮರ್ಪಿಸುತ್ತೇವೆ ಸ್ವಾಮಿ ದೇವ. ಯೇಸುವೆ, ನಮಗೆ ತಿನ್ನಲು, ಉಣ್ಣಲು, ಒದ್ದುಕೊಳ್ಳಲು ಎಲ್ಲವೂ ಇದೆ ಯೇಸುವೆ. ಆದರೆ ವಿಶ್ವಾಸದಲ್ಲಿ ಬಡವರಾಗಿದ್ದೇವೆ, ಪ್ರಾರ್ಥನೆಯಲ್ಲಿ ಬಡವರಾಗಿದ್ದೇವೆ, ನಂಬಿಕೆಯಲ್ಲಿ ಬಡವರಾಗಿದ್ದೇವೆ, ಪ್ರೀತಿಯಲ್ಲಿ ಬಡವರಾಗಿದ್ದೇವೆ. ಯೇಸುವೇ, ಕರುಣಿಸಲಿ ಯೇಸುವೆ. ಈ ಲೋಕದಲ್ಲಿ ಬಡವರಾಗಿರುವ, ಬಡತನದಲ್ಲಿರುವ, ದಾರಿದ್ರ್ಯರಾಗಿರುವ, ಏನೂ ಇಲ್ಲದೆ ಇರುವ ಎಲ್ಲ ಮಕ್ಕಳ ಮೇಲೆ ಕರುಣೆ ತರುವಂತೆ ಪ್ರಾರ್ಥಿಸಿರಿ ಯೇಸುವೆ. ಪ್ರಾರ್ಥಿಸುತ್ತೇವೆ ಯೇಸುವೆ. ಎಲ್ಲ ಬಡವರ ಮೇಲೆ ಕರುಣೆ ತೋರಿರಿ ಯೇಸುವೆ. ಲೋಕದಾದ್ಯಂತ ಇರುವ ಎಲ್ಲ ಬಡಬಗ್ಗರ ಮೇಲೆ ಕರುಣೆ ತೋರಿರಿ ಯೇಸುವೆ. ಗತಿ ಇಲ್ಲದವರ ಮೇಲೆ ಕರುಣೆ ತೋರಿರಿ ಯೇಸುವೆ. ಹೌದು ಯೇಸುವೆ, ಬಡತನವು ದಾರಿದ್ರ್ಯಕ್ಕೆ ಕರೆದುಕೊಂಡು ಹೋಗುತ್ತದೆ.
ಗತಿಹೀನರನ್ನಾಗಿ ಮಾಡುತ್ತದೆ. ಬಡತನವು ನಿರಾಶೆಯನ್ನು ತರುತ್ತದೆ, ನೋವನ್ನು ತರುತ್ತದೆ. ಯೇಸುವೇ, ನಮ್ಮೆಲ್ಲರ ಪ್ರಾರ್ಥನೆಗಳನ್ನು ಆಲಿಸಿರಿ ರಾಜ. ಸಮರ್ಪಿಸುವ ಎಲ್ಲ ಬಡವರಿಗಾಗಿ ಪವಿತ್ರ ಆತ್ಮ ಪ್ರೇರಣೆ ಇರುವವರೆಲ್ಲರೂ ಪ್ರಾರ್ಥಿಸಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಸಮಯದಲ್ಲಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಪಾಪಿಯಾದ ಯೋಗಿಲಾದ ನೀಚರಾದ ನನ್ನನ್ನು ಇಡೀ ವಿಶ್ವದ ಮಾನವ ಕೋಟಿ ಕುಲಕ್ಕಾಗಿ ಪ್ರಾರ್ಥಿಸುವಂತ ವರದಾನವನ್ನು ನನಗೆ ದಯ ಪಾಲಿಸಿಕೊಟ್ಟಂತ ನನ್ನ ರಾಜಾದಿರಾಜನೇ, ನಿನಗೆ ಕೋಟಿ ಸ್ತೋತ್ರಪ್ಪ. ವಿಶೇಷವಾಗಿ ಸ್ವಾಮಿ ಇಂದು ಎಲ್ಲ ಬಡ ಕುಟುಂಬಗಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಆ ಕಲ್ವಾರು ರಕ್ತದಲ್ಲಿ ಬಂಧಿಸುತ್ತಿದ್ದೇನೆ ದೇವ. ಪವಿತ್ರಾತ್ಮರ ಅಭಿಷೇಕವು ಈ ಬೆಳಗಿನ ಸಮಯದಲ್ಲಿ ಎಲ್ಲ ಬಡ ಕುಟುಂಬಗಳ ಮೇಲೆ ಇಳಿದು ಬರಲಿ ರಾಜ್ಯ ಸ್ವಾಮಿ. ಕುಟುಂಬದಲ್ಲಿ ಬಡತನ ರಾಜ್ಯ ಈಗ ಸ್ವಾಮಿ ಕಣ್ಣೀರಿಂದ ತತ್ತರಿಸಿರುವಂತಹ ಮಕ್ಕಳು ಸ್ವಾಮಿ ಬಡತನದಿಂದ ಹಸಿವಿನಿಂದ ಸ್ವಾಮಿ ನೀಗಿ ಹೋಗಿದ್ದಾರೆ ದೇವ. ಗಂಡನ ಕುಡಿತದಿಂದ ಬಡತನ, ಅಪಾಯಸಿ ಗಂಡನ ಅನಾರೋಗ್ಯದಿಂದ ಮನೆಯಲ್ಲಿ ಬಡತನ ಸ್ವಾಮಿ. ಸಾಲದ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡಿರುವಂತಹ ಕುಟುಂಬಗಳು ಇಂದು ಸ್ವಾಮಿ ಬಡತನದಲ್ಲಿ ಸಿಲುಕಿಕೊಂಡಿದ್ದೇವ. ಮನೆಯ ಬಾಡಿಗೆಯನ್ನು ಕಟ್ಟಲು ಸಾಧ್ಯವಿಲ್ಲದಂತೆ, ಮಕ್ಕಳನ್ನು ಓದಿಸಲು ಸಾಧ್ಯವಾಗದಂತಹ ಬಡ ಕುಟುಂಬಗಳನ್ನು ಸ್ವಾಮಿ ಈ ಬೆಳಗಿನ ಸಮಯದಿಂದ ಕರಳೊಪ್ಪಿಸಿಕೊಟ್ಟಿರುವ ರಾಜ್ಯ. ನೀವು ಹೇಳಿದ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 3ರಲ್ಲಿ ಪಾರಮಾರ್ಥವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯವು ಅವರದೆಂದು ಆ ವಾಕ್ಯದ ಪ್ರಸನ್ನತೆ ಈ ಬೆಳಗಿನ ಸಮಯದಲ್ಲಿ ಎಲ್ಲ ಬಡ ಕುಟುಂಬಗಳ ಮೇಲೆ ಇಳಿದು ಬರಲಿ ರಾಜ. ನಾನು ಸಹ ಬಡವಳು ಸ್ವಾಮಿ, ಪ್ರಾರ್ಥನೆಯಲ್ಲಿ ಬಡವಳಾಗಿ ನಿನ್ನ ವಾಕ್ಯ ಶುಭ ಸಂದೇಶವನ್ನು ಸಾರುವುದರಲ್ಲಿ ಬಡವಳಾಗಿದ್ದೇನೆ ಸ್ವಾಮಿ. ನನ್ನನ್ನು ನಿಮ್ಮ ಮಗಳಾಗಿ ಸ್ವೀಕರಿಸಿ ಒಂದು ಒಳ್ಳೆ ಸಾಕ್ಷಿ ಮಗಳಾಗಿ ಮಾರ್ಪಡಿಸಿರಿ ಆತ್ಮವೇ. ಈಗ ನನ್ನ ಪ್ರಾರ್ಥನಾ ತಂಡದಲ್ಲಿರುವಂತ ನನ್ನ ಸಹೋದರ ಎಲ್ಲ ಬಡತನವನ್ನು ಸ್ವಾಮಿ ನಿನ್ನ ಕರಳೆತ್ತಿಸಿಕೊಡ್ತೀನಿ ರಾಜ. ನಿನಗಾಗಿ ಇರುವಂತಹ ಮಕ್ಕಳು ಸ್ವಾಮಿ ಈಗ ಅನೇಕ ಮಕ್ಕಳಿಗೆ ಸಾಕ್ಷಿಯಾಗಿ ಅಪಾಯಿಸಿ ಸ್ವರ್ಗದಲ್ಲಿ ಮಕ್ಕಳಾಗಿ ಜೀವಿಸುವವರನ್ನು ಮಾರ್ಪಡಿಸು. ಆತ್ಮನ ಅಭಿಷೇಕ ನನ್ನ ಪ್ರಾರ್ಥನಾ ತಂಡದ ನನ್ನ ಸಹೋದರ ಮೇಲೆ ಈ ಬೆಳಗಿನ ಸಮಯದಲ್ಲಿ ಬರಲಿ ರಾಜ್ಯ ಸ್ವಾಮಿ. ಈಗ ರಸ್ತೆಯಲ್ಲಿ, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ಗಳಲ್ಲಿ ಸ್ವಾಮಿ ಒಂದು ತುತ್ತ ಆಹಾರಕ್ಕಾಗಿ ಆ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಕಣ್ಣೀರಿಂದ ತತ್ತರಿಸಿ ಹೋಗುತ್ತಿರುವಂತಹ ಮಕ್ಕಳು ರಾಜ್ಯ. ಅನೇಕ ಬಾರಿ ಸ್ವಾಮಿ ಅವರು ಶ್ರೀಮಂತರಾಗಿ ಜೀವಿಸಿರಬಹುದು ರಾಜ್ಯ. ಎಲ್ಲವನ್ನು ಕಂಡುಕೊಂಡು ಇಂದು ಬಡವರಾಗಿ ಬೇರೆಯವರ ಚಾಚುವಂತಹ ಪರಿಸ್ಥಿತಿಗಳು ಸ್ವಾಮಿ. ಆ ಮಕ್ಕಳ ಕರುಣೆ ತೋರು ರಾಜ್ಯ. ಅಪಾಯದ ಮಕ್ಕಳಿಗೆ ಬೇಕಾದಂತಹ ಸ್ಥೈರ್ಯವನ್ನು ಅನುಗ್ರಹಿಸು ಸ್ವಾಮಿ. ಅಪಾಯದಿಂದ ಯಾರೆಲ್ಲ ಒಂದು ತುತ್ತು ಆಹಾರಕ್ಕಾಗಿ ಕಷ್ಟಪಡುತ್ತಿದ್ದಾರೋ ಆ ಮಕ್ಕಳ ದಾರಿದ್ರ್ಯವನ್ನು ನೀಗಿಸುವಂತ ನನ್ನ ರಾಜ್ಯಾಧಿರಾಜನೆ, ಆ ಮಕ್ಕಳ ಕಣ್ಣೀರನ್ನು ಒರೆಸು ಸ್ವಾಮಿ. ಈಗ ರಾಜ್ಯಾಧಿರಾಜನೆ ಅನೇಕ ರೀತಿಯಲ್ಲಿ ಯುವಕ ಯುವತಿಯರು ಓದುವಂತಹ ಆ ಶಾಲಾ ಕಾಲೇಜುಗಳಲ್ಲಿ ಬಡತನ ಸ್ವಾಮಿ, ಹಾಕಲು ಬಟ್ಟೆ ಬಟ್ಟೆಗಳನ್ನು ಹಾಕಿಕೊಂಡು ಫೀಸ್ ಕಟ್ಟಲು ಸ್ವಾಮಿ ಹಣವಿಲ್ಲದೆ ಕಣ್ಣೀರಿಂದ ಯುವತಿಯರು ಸ್ವಾಮಿ ಇಂದು ಸ್ವಾಮಿ ನಿರ್ಬುದ್ಧಿಕರಾಗಿ ನಿಂತಿದ್ದಾರೆ ದೇವ. ಅಂತಹ ಮಕ್ಕಳ ಮೇಲೆ ಕರುಣೆ ತೋರು ಸ್ವಾಮಿ. ಆ ಮಕ್ಕಳು ಓದಿ ವಿದ್ಯಾರ್ಥಿಗಳಾಗಿ ಮುಂದಿನ ಭವಿಷ್ಯದಲ್ಲಿ ಸ್ವಾಮಿ ಆ ಮಕ್ಕಳು ದೊಡ್ಡ ಸಾಕ್ಷಿಗಳಾಗಿ ಮಾರ್ಪಡಿಸಿ ಎಷ್ಟೋ ರೀತಿಯಲ್ಲಿ ಸ್ವಾಮಿ ದೇಶ ವಿದೇಶಗಳಲ್ಲಿ ಸುನಾಮಿ, ಭೂಕಂಪ, ಈಗ ಸ್ವಾಮಿ ನಾನಾ ರೀತಿಯ ಕ್ಷಾಮಗಳು ದೂರಿ ರಾಜ್ಯ. ಆ ಮಕ್ಕಳು ಒಂದು ಆಹಾರಕ್ಕಾಗಿ ಮನೆ ಮಠ ಆಸ್ತಿ ಪಾಸ್ತಿಗಳನ್ನ ಕಳೆದುಕೊಂಡು ರಾಜ್ಯ ರಸ್ತೆ ಬದಿಗಳಲ್ಲಿ ಸ್ವಾಮಿ ಅನೇಕ ರೀತಿಯ ಬಡ ಹಿಂಸೆಗಳಲ್ಲಿ ಅನುಭವಿಸುತ್ತಿದ್ದಾರೆ ರಾಜ್ಯ. ಅಂತಹ ಮಕ್ಕಳ ಮೇಲೆ ಕರುಣೆ ತೋರಿಸುವ. ಈಗ ಸ್ವಾಮಿ ರಸ್ತೆಗಳಲ್ಲಿ ಎಷ್ಟೋ ಮಕ್ಕಳಿಂದ ಟೆಂಟ್ಗಳನ್ನು ಹಾಕಿಕೊಂಡು ಮಳೆ ಇರಲಿ ಚಳಿ ಇರಲಿ ಯೇಸುವೆ ಏನೇ ಬಂದರೂ ಕಣ್ಣಿನ ತತ್ತರಿಸಿ ಆ ಮಕ್ಕಳನ್ನ ಒತ್ತುಕೊಂಡು ಸಾಕಿ ಸಲಹುತ್ತಿರುವಂತಹ ಅನೇಕ ಮಕ್ಕಳು ಬಡ ಸ್ಥಿತಿಯಲ್ಲಿದ್ದಾರೆ ರಾಜ್ಯ. ಅಂತಹ ಮಕ್ಕಳ ಮೇಲೆ ಕರುಣೆ ತೋರಿಸ್ವಾಮಿ. ಎಷ್ಟು ಶ್ರೀಮಂತ ಮಕ್ಕಳು ಇದು ಸ್ವಾಮಿ ಕಣ್ಣಿಂದ ನೋಡಿದರೂ ಅವರನ್ನ ನೋಡದಷ್ಟೇ ಅವರದೇ ಆದಂತ ಲೌಕಿಕವಾದ ಜೀವಿತದಲ್ಲಿ ಜೀವಿಸುತ್ತಿರುವಂತ ಎಲ್ಲ ಮಕ್ಕಳು ಸ್ವಾಮಿ, ನಾವು ಸಹ ಅವರನ್ನು ನೋಡುವಾಗ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡುವಂತ ಒಂದು ಒಳ್ಳೆಯ ದೀನತೆ ನಮಗೆ ಅನುಗ್ರಹಿಸುವ ಸ್ವಾಮಿ. ಯಾರಿಗಾದ್ರೂ ನನ್ನ ಹೆಸರಲ್ಲಿ ಒಂದು ಲೋಟ ನೀರನ್ನು ಕೊಟ್ಟರೆ ಅದು ನನಗೆ ಕೊಟ್ಟಂತೆ ಹೇಳಿದ್ರಲ್ಲ ರಾಜ್ಯ. ಆ ವಾಕ್ಯದ ಪ್ರಸನ್ನತೆ ಹಿಡಿದು ಬರಲಿ ರಾಜ್ಯ. ಅನೇಕ ರಾಜಕಾರಣಿಗಳು ಬಡವರಾಗಿದ್ದಾರೆ ಸ್ವಾಮಿ.
ಯುವ ಸ್ವಾಮಿ ಗುರುಗಳು, ಕನ್ಯಾಸ್ತ್ರೀಗಳಿರಬಹುದು ರಾಜ. ವಿಶೇಷವಾಗಿ ನಮ್ಮ ಪ್ರಾರ್ಥನೆಗಳಲ್ಲಿ ಅನೇಕ ಬೋಧಕರು, ಪ್ರಬೋಧಕರು ಸ್ವಾಮಿ ಇಂದು ಬಡವರಾಗಿದ್ದಾರೆ ರಾಜ. ಆ ಮಕ್ಕಳು ವಿಶ್ವಾಸದಲ್ಲಿ ಶ್ರೀಮಂತರಾಗಿದ್ದಾರಂತಹ ಮಕ್ಕಳನ್ನು ಆಶೀರ್ವದಿಸಿ ಸ್ವಾಮಿ. ಇನ್ನು ಹೆಚ್ಚಾಗಿ ಮಕ್ಕಳು ಆಗುವಂತೆ ಬಲ ಈ ವಿಶ್ವದಲ್ಲಿ ತತ್ತರಿಸುತ್ತಿರುವಂತಹ ಎಲ್ಲ ಬಡ ಕುಟುಂಬಗಳು ಸ್ವಾಮಿ, ಈ ಬೆಳಗಿನ ಸಮಯದಲ್ಲಿ ಆತ್ಮ ಅಭಿಷೇಕದಿಂದ ರಕ್ಷಣೆ ಹೊಂದಿಕೊಂಡು ಸ್ವಾಮಿ ಆ ಮಕ್ಕಳ ಎಲ್ಲ ರೀತಿಯ ನಿರ್ಗತಿಕನ್ನು ನೀಗಿಸು ರಾಜ್ಯ. ಅಪ್ಪ ನೀವು ಪ್ರತಿಯೊಬ್ಬರನ್ನು ಪ್ರೀತಿಸುವಂತ ಕರುಣಾಮೂರ್ತಿ ದೇವರ ರಾಜ್ಯ. ಆ ಬಡ ಮಕ್ಕಳಿಗೆ ಬೇಕಾದಂತಹ ಸಹಾಯವನ್ನು ತಕ್ಕ ಸಮಯದಲ್ಲಿ ಒದಗಿಸಿಕೊಡಿ ರಾಜ್ಯ. ಸ್ವಾಮಿ, ಇಡೀ ವಿಶ್ವದಲ್ಲಿರುವಂತ ಎಲ್ಲ ರೈತರು ಸಹ ಇಂದು ಬಡವರಾಗಿ ಅಪ್ಪ ಎಲ್ಲವನ್ನು ಕಳೆದುಕೊಂಡು ಸ್ವಾಮಿ ಬೆಳೆ ಇಲ್ಲದೆ ಕಷ್ಟಪಡುತ್ತಿದ್ದಾರೆ ದೇವ. ಅಂತ ಎಲ್ಲ ರೈತರನ್ನು ಸಹ ಈ ಬೆಳಗಿನ ಸಮಯದಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಇಡೀ ವಿಶ್ವದ ಎಲ್ಲ ಮಕ್ಕಳು ನಮ್ಮ ಪರಿಶುದ್ಧ ಪೂಜ್ಯ ಕನ್ಯಾಮರಿಯವರೇ, ನೀವು ಬಡತನದಲ್ಲಿ ಯಾವ ರೀತಿಯಲ್ಲಿ ಜೀವಿಸಿ ಎಲ್ಲವನ್ನು ಜಯಿಸಿ ಸಹಿಸಿದಿರೋ ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳು ಇಂದು ಬಡತನದಿಂದ ಜೀವಿಸುವಂತ ಕೃಪೆಯನ್ನು ಅನುಭವಿಸಿರಿ. ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಹೊಂದಿಕೊಂಡಿದ್ದೇನೆ ನನ್ನ ಪ್ರೀತಿ ಜೀವನದ ಒಡೆಯನೆ. ಆಮೇನ್ 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 ಆಮೇನ್. ನಮ್ಮ ಪವಿತ್ರ ಆತ್ಮದಿಂದ ಬಿಡುಗಡೆ ಗುರಿಸಿ ಯೇಸುವೆ, ನಮ್ಮನ್ನು ಪವಿತ್ರ ಆತ್ಮದಿಂದ ಮಾತನಾಡುವಂತೆ ನಮ್ಮನ್ನು ಶಕ್ತಿಗೊಳಿಸಿ ಬಲಪಡಿಸಿರಿ. ಎಲ್ಲಾ ಬಡಬಗರನ್ನು ಆಶೀರ್ವದಿಸಲು ಯೇಸುವೆ, ನಮಗೆ ಅವರಿಗೆ ಪ್ರಾರ್ಥಿಸಲು ನಮಗೆ ಬಲವನ್ನು ಕೊಡಿಸುತ್ತೇವೆ. ಎಲ್ಲ ಬಡವರನ್ನು ಸಮರ್ಪಿಸುತ್ತಿದ್ದೇನೆ, ಬಡಬಗರನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲಾ ಕುಟುಂಬಗಳಲ್ಲಿ ಬಡತನದಲ್ಲಿ ಜೀವಿಸುವ ಆ ಮಕ್ಕಳನ್ನು ಸಮರ್ಪಿಸುತ್ತೇನೆ. ಅವರನ್ನು ಆಶೀರ್ವದಿಸಿ ಅವರ ಮೇಲೆ ಕರುಣೆಯಾಗಿದೆ ಎಂದು ಪ್ರಾರ್ಥಿಸುತ್ತೇನೆ. ಒಂದು ದಿನದ ಆಹಾರಕ್ಕಾಗಿ ಹರಿದಾಡುವ ಆ ಮಕ್ಕಳನ್ನು ಯೇಸುವೆ ನಿಮ್ಮ ಪರಿಶುದ್ಧ ಕರುಣೆಗೆ ಸಮರ್ಪಿಸುತ್ತೇನೆ. ಯೇಸುವೆ, ಅವರ ಮೇಲೆ ಕರುಣೆ ತೋರಿಸುವರೆ. ಯೇಸುವೆ, ದಿನದ ಆಹಾರಕ್ಕಾಗಿ ಆತರದಿಂದ ಓಡಾಡುವ ಆ ಮಕ್ಕಳನ್ನು ಯೇಸುವೆ, ನೀವೇ ಅವರಿಗೆ ಆಧಾರವಾಗಿದ್ದೀರಿ. ಅವರಿಗೆ ನಿಮ್ಮಿಂದ ಅವರನ್ನು ಬಲಪಡಿಸುತ್ತೇವೆ. ಮತ್ತೆ ಈ ಲೋಕದಲ್ಲಿ ಹಲವು ಜನರಿದ್ದರೆ ಬಡತನದಲ್ಲಿ ಜೀವಿಸುವವರಿಗೆ ಅವರು ನಿಮಗೆ ನಿಮ್ಮಲ್ಲಿ ಶರಣಾದರೂ ಅವರಿಗೆ ಏನು ದೊರೆತದೆ ಕಷ್ಟಪಡುತ್ತಾರೆ. ಅವರನ್ನು ಆಶೀರ್ವದಿಸಿ ಸ್ಥಿರವಾಗಿರಲು ಪ್ರಾರ್ಥಿಸುತ್ತೇನೆ. ಈ ಬಡಬಗರು ಕಷ್ಟಪಡುತ್ತಿದ್ದಾರೆ ಎಂಬುದು ನೀವೇ ತಿಳಿದಿದ್ದೀರಿ. ಆದರೂ ನೀವು ಅವರನ್ನು ಕೈ ಬಿಡದೆ ಅವರಿಗೆ ಆ ಸಮಯದಲ್ಲಿ ನೀವು ಗುರುತಿಸಿರಿ. ಆಹಾರಕ್ಕಾಗಿ ಆಚರಿಯುವ ಆ ಮಕ್ಕಳಿಗೆ ಅವರನ್ನು ಆಶೀರ್ವದಿಸಿ ಅವರನ್ನು ಬಲಪಡಿಸಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಕೆಲವು ಕುಟುಂಬಗಳು ಆತ್ಮಹತ್ಯೆಗೆ ಚಿಂತಿಸುವವರಿದ್ದಾರೆ. ಬಡತನದಲ್ಲಿ ಜೀವಿಸುತ್ತಿರುವ ಮಕ್ಕಳಿಗೆ ಅವರ ಮಕ್ಕಳ ಸ್ಥಳಗಳು ತೊಂದರೆಯಾಗುತ್ತಿದೆ. ಅವರನ್ನು ಒಮ್ಮೆ ನೋಡಿ ಅನುಗ್ರಹಿಸಿರಿ. ಬೇಕಾದುದನ್ನು ಕುಡಿರಿಸಿ ಅದನ್ನು ಕೈ ಬಿಡದೆ ಅವರನ್ನು ಸಲಹಿಸಿರಿ. ಹಾಗೆ ಎಷ್ಟೋ ರಾಷ್ಟ್ರಗಳಲ್ಲಿ ಬಡತನದಲ್ಲಿ ಜೀವಿಸುವ ಆ ಮಕ್ಕಳಿಗೆ ನೆರವನ್ನು ಕೊಡಿಸಿ ಅಲ್ಲಿ ಬಂದಿರುವ ಕ್ಷಾಮದಿಂದ ಅವರನ್ನು ಆ ಸಮೃದ್ಧಿಯನ್ನು ಆ ರಾಷ್ಟ್ರದಲ್ಲಿ ಕೊಡುವಂತೆ ಸಂಗ್ರಹಿಸಿರಿ. ಆ ರಾಷ್ಟ್ರದ ಮುಖಂಡರಿಗೆ ಜ್ಞಾನವನ್ನು ಕೊಡಿರಿ. ಎಷ್ಟೋ ಆಫ್ರಿಕಾ ರಾಷ್ಟ್ರಗಳಲ್ಲಿದೆ ಬಡತನದಲ್ಲಿ ಬಡಬಗರಿದ್ದಾರೆ. ಮನೆಗಳಿಲ್ಲದೆ
ಕೇವಲ ಚಿಕ್ಕ ಗುಡಿಸಲಿನಲ್ಲಿ ಜೀವಿಸುವವರಿದ್ದಾರೆ. ಮಳೆ ಬರುವಾಗ ಆ ಮಳೆ ಗಾಳಿ ಬರುವಾಗ ಆ ಚಿಕ್ಕ ಅವರ ಗುಡಿಸಲು ಒಡೆದು ಹೋಗುತ್ತೇವೆ. ಅಲ್ಲಿಂದ ಎಲ್ಲ ಮಳೆ ನೀರೆಲ್ಲ ಒಡೆದು ಬಂದು ಅಲ್ಲಿ ಅವರಿಗೆ ನೆಲೆ ನಿಲ್ಲಲು ಸಾಧ್ಯವಾಗಲಿ. ಆ ಮಳೆಯಲ್ಲಿ ಒತ್ತೆಯಾಗಿ ಜೀವಿಸುವ ಅವಸ್ಥೆಯಲ್ಲಿ ಜೀವಿಸುವುದು ಸಾಧಿಸಿ ಅವರ ಮೇಲೆ ಕರುಣೆಯಾಗಿರಿಸಿ ಅವರನ್ನು ಅನುಗ್ರಹಿಸಿರಿ, ಅವರನ್ನು ನೆರವಾಗಿರಿಸಿ. ಹಾಗೆ ಸುಮಾರು ಜನರಿಗೆ ಕಲಿಸಿ ಬೀದಿಗಳಲ್ಲಿ ಬಿತ್ತದನ್ನು ಬಿತ್ತಿ ತಿನ್ನುವ ಆ ಮಕ್ಕಳನ್ನು ಮರೆತಿದ್ದೇನೆ. ಅವರನ್ನು ಅನುಗ್ರಹಿಸಿ ಅವರಿಗೆ ಬೇಕಾದ ನೆರವನ್ನು ಕೊಡಿಸಿ. ಹಾಗೆ ಸುಮಾರು ಜನರನ್ನು ಅವರನ್ನು ಅನುಗ್ರಹಿಸಿ ಪ್ರಾರ್ಥಿಸಿದ್ದೇನೆ. ಆಮೇಲೆ ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಪ್ರಭುವೆ, ಈ ಬೆಳಗಿನ ಜಾವದಲ್ಲಿ ಒಂದು ಅದ್ಭುತವಾದ ಸಮಯದಲ್ಲಿ ನಿಮ್ಮನ್ನು ಆರಾಧಿಸಲು ಮಹಿಮೆ ಪಡಿಸಲು ನಮಗೆಲ್ಲರಿಗೂ ಅವಕಾಶ ಸಿಕ್ಕಿದಕ್ಕಾಗಿ ಸ್ತೋತ್ರ. ಪ್ರಭುವೆ, ಇಂದು ನಾವು ಎಲ್ಲಾ ಬಡ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇವೆ. ಪ್ರಭುವೆ, ಎಲ್ಲ ಬಡ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಪ್ರಭುವೆ, ವಿಶೇಷವಾಗಿ ಬಾಡಿಗೆ ಮನೆಯಲ್ಲಿರುವ ಎಲ್ಲ ಬಡ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಪ್ರಭುವೆ, ತಿಂಗಳಾಗುವಾಗ ಬಾಡಿಗೆ ಕಟ್ಟಲು ಆಗದೆ, ಮಕ್ಕಳ ಶಿಕ್ಷಣವನ್ನು ಕಟ್ಟದೆ, ಕುಟುಂಬವನ್ನು ಮೇಂಟೈನ್ ಮಾಡಲು ಆಗದೇ ಇರುವ ಎಷ್ಟೊಂದು ಕುಟುಂಬಗಳಿವೆ. ಪ್ರಭುವೆ, ಇಂಥ ಎಲ್ಲ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ರಾಜ. ಪ್ರಭುವೆ, ಕೆಲಸ ಇಲ್ಲದೆ ಎಷ್ಟೊಂದು ಕುಟುಂಬಗಳು ಬಡ ಕುಟುಂಬಗಳಾಗಿವೆ. ಇಂಥ ಕುಟುಂಬಗಳ ಮೇಲೂ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ರಾಜ. ವಿಶೇಷವಾಗಿ ಪ್ರಭುವೆ, ಇಷ್ಟೊಂದು ಕುಟುಂಬಗಳಲ್ಲಿ ಅಂಗವಿಕಲರಾಗಿ ವಿಕಲಚೇತನರಾಗಿಯೂ ಇಂತಹ ಕುಟುಂಬಗಳು ಸಮಾಜದಲ್ಲಿ ಎಷ್ಟೊಂದು ಬಡಬಗ್ಗದಾಗಿದೆ. ಇಂತಹ ಬಡಬಗ್ಗದ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸುತ್ತೇನೆ. ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ರಾಜ. ಹಾಗೆಯೇ ಪ್ರಭುವೆ, ಈ ವೇಳೆಯಲ್ಲಿ ಸಮರ್ಪಿಸುತ್ತೇನೆ. ಪ್ರಕೃತಿ ಕೋಪದಿಂದ, ಮಳೆಯಿಂದ, ಪ್ರವಾಹದಿಂದ, ಭೂಕಂಪದಿಂದ ಎಷ್ಟೊಂದು ಕುಟುಂಬಗಳು ತನ್ನ ಮನೆ ಮಠ ಜಾಗಗಳನ್ನು ಕಳೆದುಕೊಂಡು ನಮ್ಮ ಊರಿನಲ್ಲಿ ಆಶ್ರಯ ಪಡೆದು ಊಟಕ್ಕೆ ಅನ್ನವಿಲ್ಲದೆ, ತೊಡಲು ಬಟ್ಟೆ ಇಲ್ಲದೆ ಎಷ್ಟೊಂದು ಕುಟುಂಬಗಳು ನರಳಾಡುತ್ತಿದ್ದಾವೆ. ಇಂಥ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ದಯೆ ಕರುಣೆ ಇಳಿದು ಬರಲಿ ರಾಜ. ಯೇಸುವೆ, ಇವರನ್ನು ಸಹಾಯ ಮಾಡಲು ಔದಾರ್ಯವುಳ್ಳ ಮನಸ್ಸು ಶ್ರೀಮಂತ ಬಡವರ್ಗದ ಜನರಿಗೆ ಕೊಟ್ಟು ಬಲಪಡಿಸಿರಿ ಸ್ವಾಮಿ. ಹಾಗೆ ನಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಯಲ್ಲಿ ನಮ್ಮ ಧರ್ಮಸಭೆಯ ಮುಖಂಡರು ಬಡ ವರ್ಗದ ಕುಟುಂಬಗಳಿಗೆ ಸಹಾಯ ಮಾಡಲು, ಒಳ್ಳೆಯ ಕಾಂಗ್ರೆಷನ್ಗಳನ್ನು ಮಾಡಲು ಪವಿತ್ರ ಆತ್ಮರು ಅವರಿಗೆ ಜ್ಞಾನವನ್ನು, ವಿದ್ಯೆಯನ್ನು, ವಿವೇಕವನ್ನು, ಬುದ್ಧಿಯನ್ನು ನೀಡಲೆಂದು ಪ್ರಾರ್ಥಿಸುತ್ತೇನೆ. ಪ್ರಭುವೆ, ನಮ್ಮ ಧರ್ಮ ಕೇಂದ್ರದಲ್ಲಿ, ನಮ್ಮ ಧರ್ಮ ಕ್ಷೇತ್ರದಲ್ಲಿ, ನಮ್ಮ ವಿಚಾರಣೆಯ ಧರ್ಮ ಕೇಂದ್ರದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ನೆರೆಕರೆಯಲ್ಲಿ ಎಷ್ಟೊಂದು ಕುಟುಂಬಗಳು ಪ್ರಭುವೆ ಇಂಥ ನೋವಿನಿಂದ, ಯಾತನೆಯಿಂದ ಬಳಲುತ್ತಿದ್ದಾರೆ. ಪ್ರಭುವೆ, ಯಾರಲ್ಲೂ ಹೇಳಲಾಗದ ದುಃಖ, ಯಾರಲ್ಲೂ ಹೇಳಿದರೂ ಅದು ಕೇಳುವ ಸೌಜನ್ಯತೆಯು ಔದಾರ್ಯತೆ ಇಲ್ಲದ ಸನ್ನಿವೇಶಗಳು. ಪ್ರಭುವೆ, ಅವರು ತಮ್ಮ ಮನಸ್ಸಿನೊಳಗೆ ಆಂತರಿಕ ಗಾಯಗಳನ್ನು ಪಡುತ್ತಾ ಪ್ರಭುವೆ ನಿಮ್ಮ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. ಪ್ರಭುವೆ, ನೀವೇ ಅವರಿಗೆ ಸಹಾಯಕ, ನೀವೇ ಅವರಿಗೆ ಬಂಡೆ, ನೀವೇ ಅವರಿಗೆ ಕೃಪೆಯನ್ನು ನೀಡುವ ದೇವರು. ಪ್ರಭುವೆ, ನಿಮ್ಮ ಕರುಣೆಯಿಂದ, ನಿಮ್ಮ ಕೃಪೆಯಿಂದ ಪ್ರಭುವೆ ಅವರಿಗೆ ಸಹಾಯ ಮಾಡಲು ನಿಮ್ಮ ಕಾವಲು ದೂತರನ್ನು ಕಳುಹಿಸಿ ಸಂರಕ್ಷಣೆ ಕೊಡಿರಿ ಸ್ವಾಮಿ. ಹಾಗೆ ಪ್ರಭು ಯೇಸು ಸ್ವಾಮಿಯೇ, ನನ್ನ ಸ್ವರ್ಗೀಯ ಮಧ್ಯಸ್ಥ ತಂಡದ ಸಹೋದರ ಸಹೋದರ ಕುಟುಂಬದಲ್ಲಿ ಎಷ್ಟೊಂದು ಕುಟುಂಬಗಳು ಬಡ ಕುಟುಂಬಗಳಾಗಿವೆ. ಇಂಥ ಎಲ್ಲಾ ಕುಟುಂಬಗಳ ಮೇಲೂ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬರಲಿ ರಾಜ. ಇವರಿಗೂ ಇವರ ಕುಟುಂಬದಲ್ಲಿ ಶಾಂತಿ ಸಮಾಧಾನವನ್ನು ನೀಡಿ ಅನುಗ್ರಹಿಸಿರಿ. ಹಾಗೆ ಪ್ರಭುವೆ, ನಾನು ಕೂಡ ಪ್ರಾರ್ಥನೆಯಲ್ಲಿ ಬಡವನಾಗಿದ್ದೇನೆ. ಪ್ರಭುವೆ, ಆಧ್ಯಾತ್ಮಿಕವಾಗಿಯೂ ನಾನು ಬಡವನಾಗಿದ್ದೇನೆ.
ನನ್ನ ಮೇಲೂ ನಿಮ್ಮ ಕರುಣೆ ಇಳಿದು ಬರಲಿ ಸ್ವಾಮಿ. ಯೇಸುವೆ, ಬಡವನಾಗಿದ್ದ ನನಗೆ ನೀವು ಆಧ್ಯಾತ್ಮಿಕವಾಗಿ ಪವಿತ್ರಾತ್ಮರ ಸಂಗಡ ಇಳಿದುಕೊಂಡು ನನ್ನನ್ನು ಸಿರಿವಂತನಾಗಿ ಮಾಡಿರಿ ಸ್ವಾಮಿ. ಹಾಗೆ ಎಷ್ಟೊಂದು ಬಡ ಕುಟುಂಬದಲ್ಲಿ ಆತ್ಮಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಮಾನಸಿಕವಾಗಿಯೂ ಎಷ್ಟೊಂದು ಜನರು ಬಡವರಾಗಿದ್ದಾರೆ. ಇಂಥ ಎಲ್ಲಾ ಕುಟುಂಬಗಳ ಮೇಲೆ ಯೇಸುವೆ ನಿಮ್ಮ ಕರುಣೆ ದಯೆ ಇಳಿದು ಬಂದು ಎಲ್ಲರೂ ಪವಿತ್ರಾತ್ಮರು ಶಾಂತಿ ಸಮಾಧಾನವನ್ನು ನೀಡಿ ಅನುಗ್ರಹಿಸಿರಿ. ಪರಿಶುದ್ಧ ತಾಯಿ ಕನ್ಯಾ ಮಾತೆ ಮರಿಯಮ್ಮನವರೇ, ಇಂದು ಬೆಳಗಿನ ಜಾವದಲ್ಲಿ ಎಲ್ಲಾ ಬಡ ಕುಟುಂಬಗಳಿಗಾಗಿ ಪ್ರಾರ್ಥಿಸುವ ನಾವು ನಮ್ಮೆಲ್ಲರ ಪ್ರಾರ್ಥನೆಗೆ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಅನುಗ್ರಹಿಸಿರಿ ಎಂದು ಪಿತಾಸುತ ಮತ್ತು ಪವಿತ್ರಾತ್ಮರ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ಒಡೆಯನ್ನೇ. ಆಮೇನ್, ಆಮೇನ್, ಆಮೇನ್. ಪಿತನೇ, ಪುತ್ರನೇ, ಆತ್ಮನೇ, ಅಪ್ಪ ತಂದೆ ಕರ್ತನೆ, ಸ್ವಾಮಿ, ಎಲ್ಲಾ ಬಡ ಕುಟುಂಬಗಳನ್ನು ಸಮರ್ಪಿಸಿಕೊಡುತ್ತೇನೆ ತಂದೆಯೇ. ಅಪ್ಪ ಕರ್ತನೆ, ಬಡ ಕುಟುಂಬ ಅಂದರೆ ಸ್ವಾಮಿ, ಅವರಲ್ಲಿ ದುಃಖವೇ ತುಂಬಿದೆ ತಂದೆಯೇ. ಅಪ್ಪ ಕರ್ತನೆ, ಅವರಲ್ಲಿ ಸ್ವಾಮಿ ಒಳ್ಳೆ ಶಾಲೆಗೆ ಸೇರ್ಸೋದಕ್ಕೆ ಅವರಿಂದ ಸಾಧ್ಯವಿಲ್ಲ ಸ್ವಾಮಿ. ಅಪ್ಪ ಕರ್ತನೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋದಕ್ಕೆ ಅವ್ರ ಕೈಲಿ ಸಾಧ್ಯವಿಲ್ಲದೆ ಇದ್ದಾರೆ ತಂದೆಯೇ. ಅಪ್ಪ ಕರ್ತನೆ, ತಂದೆಯೇ, ಒಂದು ಸ್ವಾಮಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡೋದಕ್ಕೂ ಅವ್ರ ಕೈಲಿ ಸಾಧ್ಯ ಇಲ್ಲದೆ ಇದ್ದಾರೆ ಸ್ವಾಮಿ. ಅಪ್ಪ ಕರ್ತನೆ, ಸ್ವಾಮಿ ಎಲ್ಲೋದರೂ ಸ್ವಾಮಿ ದುಡ್ಡಿನದೇ ಚಿಂತೆ ಆಗಿದೆ ಸ್ವಾಮಿ. ಅಪ್ಪ ಕರ್ತನೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಬೇಕು ಅಂದರೂ ಸ್ವಾಮಿ ಮೊದಲು ಕೌಂಟರ್ ಅಲ್ಲಿ ದುಡ್ಡು ಕಟ್ಟಬೇಕಾಗಿದೆ ತಂದೆ. ಅದು ಜೀವ ಉಳಿಬಹುದ ಸಂದರ್ಭ, ಉಳಿದೇ ಇರಬಹುದ ಸಂದರ್ಭ ಇದೆ ಸ್ವಾಮಿ. ದುಡ್ಡು ಕಟ್ಟಿದರೆ ಮಾತ್ರ ಚಿಕಿತ್ಸೆ ಮಾಡುವ ಸಂದರ್ಭ ಸ್ವಾಮಿ. ಆದರೆ ಬಡವನು ಸ್ವಾಮಿ ಅವನ ಕೈಯಲ್ಲಿ ಸಾಧ್ಯವಾದಷ್ಟು ಅವನು ಪ್ರಯತ್ನ ಮಾಡುವ ಸಂದರ್ಭದಲ್ಲಿ ಇರುತ್ತಾನೆ ತಂದೆಯೇ. ಅಪ್ಪ ಕರ್ತನೆ, ತಂದೆಯೇ, ಒಂದು ಒಳ್ಳೆಯ ಬಟ್ಟೆಯನ್ನು ಒದುಕೊಳ್ಳೋದಕ್ಕೂ ಅವನ ಕೈಯಿಂದ ಸಾಧ್ಯ ಇರೋದಿಲ್ಲ ಇರುತ್ತಾನೆ ತಂದೆಯೇ. ಅಪ್ಪ ಕರ್ತನೆ, ಸ್ವಾಮಿ ಒಂದು ಮದುವೆ ಮಾಡಿಕೊಡೋದಕ್ಕೂ ಮಾಡದೇ ಇರೋದಕ್ಕೂ ಕೊಡೋದಕ್ಕೂ ಅವನ ಕೈಲಿ ಸಾಧ್ಯ ಇರೋದಿಲ್ಲ ಸ್ವಾಮಿ. ಅಪ್ಪ ಕರ್ತನೆ, ತಂದೆಯೇ, ದುಡ್ಡಿನ ಸಮಸ್ಯೆದಿಂದ ಸ್ವಾಮಿ ಅವನ ಕೈಲಿ ಸಾಧ್ಯ ಇಲ್ಲದೆ ಇರುತ್ತಾನೆ ತಂದೆಯೇ. ಒಂದು ಮನೆ ಕಟ್ಟಿಕೊಳ್ಳೋದಕ್ಕೂ ಅವನ ಕೈಲಿ ಸಾಧ್ಯ ಇಲ್ಲ ಸ್ವಾಮಿ. ಈಗಿನ ಸಂದರ್ಭದಲ್ಲಿ ತಂದೆಯೇ ದುಡ್ಡಿನ ಸಮಸ್ಯೆ ಸ್ವಾಮಿ. ಅಪ್ಪ ಕರ್ತನೆ, ಇವರನ್ನೆಲ್ಲ ಸಮರ್ಪಿಸಿಕೊಡುತ್ತೇನೆ ತಂದೆ. ಅಪ್ಪ ಕರ್ತನೆ ಸ್ವಾಮಿ, ಆದರೆ ತಂದೆಯೇ ಅವರಲ್ಲಿ ಸ್ವಾಮಿ ಅಳಿವು ಅನ್ನೋದು ಸ್ವಾಮಿ ಅವರಿಗೆ ತುಂಬಿ ತುಳುಕುತ್ತಿದೆ ತಂದೆಯೇ. ಅಪ್ಪ ತಂದೆಯೇ, ನಿಮ್ಮಲ್ಲಿ ಮರೆ ಇರೋದನ್ನು ಅವರು ತಪ್ಪಿಸೋದಿಲ್ಲ ಸ್ವಾಮಿ. ಅಪ್ಪ ತಂದೆಯೇ, ಅಯ್ಯೋ ದೇವರೇ, ನನ್ನ ಪರಿಸ್ಥಿತಿ ಹೀಗಿದೆ ಅನ್ನೋದು ಅವರಲ್ಲಿಲ್ಲ ತಪ್ಪುದಿಲ್ಲ ಸ್ವಾಮಿ. ಅಪ್ಪ ಕರ್ತನೆ, ತಂದೆಯೇ, ನಿಮ್ಮನ್ನು ಸ್ತುತಿಸಿ ಆರಾಧಿಸೋದು ಅವರಲ್ಲಿ ತಪ್ಪೋದಿಲ್ಲ ತಂದೆಯೇ. ಅವರು ಪ್ರತಿದಿನ ನಿಮ್ಮನ್ನೇ ಅವರು ಕೇಳೋದು ತಂದೆಯೇ, ನಿಮ್ಮನ್ನೇ ಬೇಡೋದು ತಂದೆಯೇ. ಅಪ್ಪ ತಂದೆಯೇ, ಅವರನ್ನೆಲ್ಲರನ್ನು ಆಶೀರ್ವಾದಿಸಿರಿ ಸ್ವಾಮಿ. ನಿಮ್ಮ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇಲೆ ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯವನ್ನು ಆಲಿಸೋಣ. ಕೀರ್ತನೆ 26 ವಾಕ್ಯ 9. ವಿಮುಖನಾಗಬೇಡ ಪ್ರಭು, ಕೋಪದಿಂದೆಲ್ಲ ತಳ್ಳಬೇಡಯ್ಯ. ರಕ್ಷಕ ದೇವ, ನನಗೆ ಸಹಾಯಕ.
ದಾಸನ ಕೈ ಬಿಡಬೇಡಯ್ಯ. ಕೊರಿಂಥಿ 15 ವಾಕ್ಯ 58. ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿರಿ, ನಿಶ್ಚಲವಾಗಿರಿ. ಪ್ರಭುವಿನ ಸೇವೆಯಲ್ಲಿ ನೀವು ಪಡೆದ ಯಾತನೆ ಎಂದಿಗೂ ನಿಷ್ಫಲವಾಗದು. ಆದುದರಿಂದ ಅವರ ಸೇವೆಯಲ್ಲಿ ನಿರಂತರ ಶ್ರದ್ಧೆಯುಳ್ಳವರಾಗಿರಿ. ಕೊರಿಂಥಿ 15:55. ಸಾವಿಗೆ ಸೋಲಾಯಿತು, ಜಯವು ಸಂಪೂರ್ಣವಾಯಿತು. ಎಲೆ ಸಾವಿ ನಿನ್ನ ಜಯವೆಲ್ಲಿ? ಎಲೆ ಸಾವಿ ನಿನ್ನ ವಿಷಯ ಕೊಂಡಿಯಲ್ಲಿ? ಸಿರಾಕ 27 ವಾಕ್ಯ 10. ಸಿಂಹವು ಕಾದುಕೊಂಡಿರುವುದು ಬೇಟೆಗಾಗಿ, ಪಾಪವು ಕಾದುಕೊಂಡಿರುವುದು ಅಧರ್ಮಿಗಳಿಗಾಗಿ. ಲೂಕ 4 ವಾಕ್ಯ 19. ದೇವರು ತಮ್ಮ ಜನತೆಯನ್ನು ಉತ್ತರಿಸುವ ಕಾಲ ಬಂತೆಂದು ಸಾರಲು ಅವರು ನನ್ನನ್ನು ಕಳುಹಿಸಿದ್ದಾರೆ. ಪ್ರಭುವಿನ ವಾಕ್ಯವಿದು. ದೇವರಿಗೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ನನ್ನನ್ನು ಸ್ವರ್ಗ ರಾಜ್ಯದಿಂದ ದೃಷ್ಟಿಸಿ ನೋಡುತ್ತಿರುವ ತಂದೆಯಾದ ದೇವರೇ, ನಿಮ್ಮ ಮುಂದೆ ಈ ಬೆಳಗಿನ ಜಾವದಲ್ಲಿ ನನ್ನನ್ನೇ ತಗ್ಗಿಸಿಕೊಂಡು ಶರಣನಾಗಿ ನಿಮ್ಮ ಚಿತ್ತಕ್ಕಾಗಿ ಕಾದು ಕುಳಿತುಕೊಂಡಿದ್ದೇನೆ. ಓ ನನ್ನ ದೇವರೇ, ಈ ನನ್ನ ಬದುಕು ನಿಮ್ಮ ದಾನವಾಗಿದೆ. ಈ ನನ್ನ ಸೌಂದರ್ಯ ನಿನ್ನ ಕೃಪೆಯಾಗಿದೆ. ಈ ನನ್ನ ಜ್ಞಾನ ನಿನ್ನ ಉಡುಗೊರೆ ಆಗಿದೆ. ಈ ನನ್ನ ಪ್ರತಿಭೆಗಳು ನಿನ್ನ ಅನುಗ್ರಹ ಆಗಿದೆ. ನೀವು ನನಗೆ ಕೊಟ್ಟಿರುವ ಹಣ, ಆಸ್ತಿ, ಅಂತಸ್ತು ನಿನ್ನ ತೇಜಸ್ಸಾಗಿದೆ. ಓ ದೇವ, ಇವೆಲ್ಲವುಗಳಿಗಾಗಿ ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ಹಾಗೂ ನನ್ನ ಜೀವಿತದಲ್ಲಿ ಪ್ರತಿ ದಿನದಲ್ಲೂ, ಪ್ರತಿ ಬೆಳಗಿನ ಜಾವದಲ್ಲಿಯೂ, ಮಧ್ಯಾಹ್ನದಲ್ಲಿಯೂ, ಸಂಜೆ ರಾತ್ರಿಯಲ್ಲಿಯೂ ನಿನ್ನ ಆರಾಧಿಸುತ್ತಾ, ನಿನ್ನ ಮಹಿಮೆ ಪಡಿಸುತ್ತಾ, ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನಗಾಗಿ ಜೀವಿಸುವ ಭಾಗ್ಯವನ್ನು ನನಗೆ ಕೊಟ್ಟಿದ್ದೀರಿ. ನನ್ನ ಬದುಕಿನಲ್ಲಿ ನೀವೇ ನನಗೆ ಸಕಲವಾಗಿದ್ದೀರಿ. ಓ ದೇವ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಅನುಗ್ರಹಿಸಿರಿ, ನನ್ನನ್ನು ಅನುಗ್ರಹಿಸಿರಿ. ನಿಮ್ಮ ಚಿತ್ತಕ್ಕೆ ಅನುಸಾರವಾಗಿ ನನ್ನನ್ನು ನಡೆಯುವಂತೆ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನುಳ್ಳ ತಂದೆಯೇ. ಆಮೇನ್, ಆಮೇನ್. ಪರಿಶುದ್ಧ ಪೂಜ್ಯ ತಾಯಿ ಮಾತೆಯರ ಮಧ್ಯಸ್ಥಿಕೆಯಲ್ಲಿ ನಾವು ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಬಡತನದಲ್ಲಿ ಜೀವಿಸಿದಂತಹ ತಾಯಿಯ ಮಧ್ಯಸ್ಥಿಕೆ ನಮ್ಮೆಲ್ಲರ ಕುಟುಂಬ ಜೀವಿತಕ್ಕೆ ಆಶೀರ್ವಾದವಾಗಿದೆ. ಆ ತಾಯಿಗಾಗಿ, ಆ ತಾಯಿಯ ನೆರವಿಗಾಗಿ ನಾವು ವಿನಯಿಸೋಣ. ಅಮ್ಮ, ನಮಗಾಗಿ ಪ್ರಾರ್ಥಿಸಿ ಅಮ್ಮ ಎಂದು ವಿನಂತಿಸೋಣ. ಕೈಗಳಲ್ಲಿ ಜಪಸ್ಸರನ್ನು ನಡೆಯುತ್ತಾ ಆ ಶಬ್ದಗಳನ್ನು, ಪ್ರತಿಯೊಬ್ಬರು ಪ್ರಾರ್ಥಿಸುವ ಶಬ್ದಗಳನ್ನು, ಮಾರ್ದನಿಸುವ ಶಬ್ದಗಳನ್ನು ಆಲಿಸುತ್ತಾ ನಮ್ಮ ಮನೆಗಳು ಆ ಜಪಸರದ ಪ್ರಾರ್ಥನೆಯಲ್ಲಿ ಮೊಳಗುವಂತೆ, ಆ ವಿಶ್ವಾಸದ ಆ ಮಣಿಗಳು ನಮ್ಮ ಕುಟುಂಬಕ್ಕೆ ಕಾವಲಾಗುವಂತೆ, ಕೋಟೆಯಾಗುವಂತೆ ನಾವು ಪ್ರಾರ್ಥಿಸೋಣ. ನಮ್ಮ ಎಲ್ಲ ಬಡತನಗಳನ್ನು, ಎಲ್ಲ ವಿಧವಾದ ಕೊರತೆ ಹೋರಾಟಗಳನ್ನು ಮಾತೆಯ ಕರಗಳಿಗೆ ಸಮರ್ಪಿಸುತ್ತಾ, ಅಮ್ಮ ನಮಗಾಗಿ ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಎಂದು ನಾವು ವಿನಯಿಸೋಣವೇ. ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ.